ಪಾವಗಡ ತಾಲೂಕಿನಲ್ಲಿ ಬರುವ ಬ್ಯಾಡನೂರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಸ್ಥಾನಕ್ಕೆ ಆರ್ ತಿಪ್ಪೇಸ್ವಾಮಿ ಅವಿರೋಧ ಆಯ್ಕೆ. ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕಿನ ಬ್ಯಾಡನೂರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಸ್ಥಾನಕ್ಕೆ ಅವಿರೋಧವಾಗಿ ನೂತನ ಉಪಾಧ್ಯಕ್ಷ ಸ್ಥಾನಕ್ಕೆ ಕಾಂಗ್ರೆಸ್ ಪಕ್ಷದ ಸದಸ್ಯರು ಹಾಗೂ ಜೆಡಿಎಸ್ ಪಕ್ಷದ ಸದಸ್ಯರ ವತಿಯಿಂದ ಪಕ್ಷಾತೀತವಾಗಿ ಎಲ್ಲ ಸದಸ್ಯರು ಒಂದುಗೂಡಿ ವಕೀಲರು ಆರ್ ತಿಪ್ಪೇಸ್ವಾಮಿ ಅವರನ್ನು ಆಯ್ಕೆ ಮಾಡಿರುತ್ತಾರೆ. ಬ್ಯಾಡನೂರು ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಡಿಎಚ್ ದೇವರಾಜ್ ರಾಜೀನಾಮೆಯಿಂದ ತೆರವಾಗಿದ್ದ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ದಿನಾಂಕ 29/7/2025 ಮಂಗಳವಾರ ನಡೆದು ವಕೀಲರು ಆರ್ ತಿಪ್ಪೇಸ್ವಾಮಿ ಉಪಾಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿದ್ರು. ಬೇರೆ ಯಾರೂ ಸದಸ್ಯರು ನಾಮಪತ್ರಗಳು ಸಲ್ಲಿಕೆಯಾಗದ ಕಾರಣ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾ ಅಧಿಕಾರಿ ತಹಸೀಲ್ದಾರ್ ವರದರಾಜ್ ತಿಳಿಸಿದ್ದಾರೆ. ನಂತರ ನೂತನ ಉಪಾಧ್ಯಕ್ಷ ವಕೀಲರಾದ ಆರ್ ತಿಪ್ಪೇಸ್ವಾಮಿ ಮಾತನಾಡಿದರು. ಈ ವೇಳೆ ಎಎಪಿ ಪಕ್ಷದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಾಮಾಂಜನಪ್ಪ, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ರುಕ್ಮಿಣಿ, ಗ್ರಾಮ ಪಂಚಾಯಿತಿ ಸದಸ್ಯರುಗಳಾದ ಕೃಷ್ಣಮೂರ್ತಿ, ಸಾವಿತ್ರಮ್ಮ, ತ್ರಿವೇಣಿ, ಸರೋಜಮ್ಮ, ಗಂಗಾಧರಪ್ಪ, ನರಸಿಂಹ, ಅಕ್ಕಮ್ಮ, ಚಂದ್ರಶೇಖರಾಚಾರಿ, ಮುತ್ಯಾಲಮ್ಮ, ಡಿಎಚ್ ದೇವರಾಜ್, ಲಲಿತಮ್ಮ, ಶಿಲ್ಪಾ ಸೇರಿದಂತೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರು ಹಾಜರಿದ್ದರು. ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರು ಎಲ್ಲರೂ ಕೂಡ ಒಟ್ಟಿಗೆ ನನ್ನ ಯಾವುದೇ ನಾಮಿನೇಷನ್ ಆಗದಲೇ ನನ್ನ ಅವಿರೋಧವಾಗಿ ಆಯ್ಕೆ ಮಾಡಿದ ಎಲ್ಲರಿಗೂ ಕೂಡ ಅಷ್ಟೇ ನಾನು ಧನ್ಯವಾದಗಳನ್ನು ತಿಳಿಸೋಕೆ ಇಷ್ಟಪಡ್ತೀನಿ. ಯಾಕೆಂದರೆ ಈ ಒಂದು ರುಕ್ಮಿಣಿ ಅವರ ಅಧ್ಯಕ್ಷರ ಸ್ಥಾನ ಒಂದಷ್ಟು ಹಣಾಹಣಿ ಇತ್ತು, ಇಲ್ಲಿ ಅದೆಲ್ಲ ಈಗ ಶಮನ ಆಗಿದೆಯಾ ಅಂತ. ಇಲ್ಲಿ ಹಣಾಹಣಿ ಪ್ರಶ್ನೆ ಬರಲ್ಲ. ರಾಜಕೀಯವಾಗಿ ಎಲ್ಲರೂ ಕೂಡ ಅವರವ್ರ ಸ್ಥಾನವನ್ನು ಗಟ್ಟಿ ಮಾಡ್ಕೊಳಕ್ಕೆ ಹೋಗ್ತಾರೆ ಬಿಟ್ಟರೆ ಹಣಾಹಣಿ ಪ್ರಶ್ನೆನೇ ಇಲ್ಲ. ಈ ದಿನ ಎಲ್ಲ ಸದಸ್ಯರು ಕೂಡ ಒಟ್ಟಾಗಿ ನನ್ನ ಅವಿರೋಧವಾಗಿ ಎಲ್ಲರ ಸಹಕಾರದಿಂದ ನಾವು ಬರೀ ಇಬ್ಬರಿಗೆ ಹೇಳ್ತಾ ಇದ್ದಾರೆ, JDS ಮತ್ತು ಕಾಂಗ್ರೆಸ್ ಮೆಂಬರ್ಗಳ ಸಹಕಾರದಿಂದ ಅವಿರೋಧವಾಗಿ ಆಯ್ಕೆ ಮಾಡಿದರೆ ಅವರಿಗೆಲ್ಲರೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾರೆ. ಕಾಲಾವಧಿ ಕಡಿಮೆ ಇದೆ, ಆದರೂ ಕೂಡ ನಾನು ಅಧ್ಯಕ್ಷರ ಜೊತೆಗೆ ನಾನು ಸಹಕಾರ ಕೊಟ್ಟು ಮುಂದಿನ ಅಭಿವೃದ್ಧಿ ಪ್ರಯತ್ನ ಮಾಡ್ತೀನಿ ಸರ್. ಈ ದಿನ ಬ್ಯಾಡನೂರು ಗ್ರಾಮ ಪಂಚಾಯತಿಯಲ್ಲಿ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆದು ಎಲ್ಲ ಸದಸ್ಯರ ಒಮ್ಮತದಿಂದ ಸಹಕಾರದಿಂದ ಈ ದಿನ ಉಪಾಧ್ಯಕ್ಷ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆಯಾಗಿದ್ದೀನಿ. ಮತ್ತು ಈ ಒಂದು ಸದಸ್ಯರೆಲ್ಲರಿಗೂ ಕೂಡ ಧನ್ಯವಾದ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಈ ಒಂದು ಅಧ್ಯಕ್ಷರ ಜೊತೆಗೆ ಮುಂದಿನ ದಿನಗಳಲ್ಲಿ ನನ್ನ ಒಂದು ಕಾಲಾವಧಿನಲ್ಲಿ ಏನಿದೆ ಉತ್ತಮ ಅಭಿವೃದ್ಧಿಗೆ ಪ್ರಯತ್ನಪಟ್ಟು ಪಂಚಾಯತಿನ ಅಭಿವೃದ್ಧಿ ಕಡೆಗೆ ಕೊಂಡೊಯ್ದು ಪ್ರಯತ್ನ ಮಾಡ್ತಾ ಇದ್ದೀನಿ. ನಾನು ತಿಪ್ಪೇಸ್ವಾಮಿ ಅಂತ ವಕೀಲರಾಗಿ ಕೆಲಸ ಮಾಡ್ತಾಯಿದ್ದೀನಿ, ಜೊತೆಗೆ ಸದಸ್ಯರಾಗಿ ಕೂಡ ಈ ಇವತ್ತು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದೀನಿ. ಮುಂದಿನ ದಿನಗಳಲ್ಲಿ ಪಂಚಾಯಿತಿಯ ಸರ್ವತೋಮುಖ ಅಭಿವೃದ್ಧಿಗೆ ಪ್ರಯತ್ನವನ್ನು ಖಂಡಿತ ಪಡ್ತೀನಿ. ಸರ್, ನೀವು ಯಾವ ಪಕ್ಷದಿಂದ ಆಯ್ಕೆಯಾಗಿದ್ದೀರಾ? ನಾವು ಈಗ ಮೂಲತಃ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಮೆಂಬರ್ ಆಗಿ ಬಂದಿರತಕ್ಕಂಥ ನಾನು ನ್ಯಾಯಾಲಯದ ಮುಖಾಂತರ ಆಯ್ಕೆಯಾಗಿ ಬಂದು ಈ ನಮ್ಮ ಪಂಚಾಯಿತಿ ವ್ಯಾಪ್ತಿ ಇರ್ತಕ್ಕಂಥ ಲೀಡರ್ಗಳ ಮುಖಂಡರ ಅವಿರೋಧದಿಂದ ನಾನು ಪ್ರತ್ಯೇಕವಾಗಿದ್ದು ನನ್ನದೇ ಒಂದು ಇರತಕ್ಕಂಥ ನನ್ನ ಗುರುತಿಸ್ಕೊಂಡು ಮತ್ತು ಎಲ್ಲ ಸದಸ್ಯರ ವಿಶ್ವಾಸವನ್ನು ಗಳಿಸಿ ಅವರ ಒಂದು ಸಹಕಾರದಿಂದ ಈ ದಿನ ಉಪಾಧ್ಯಕ್ಷರಾಗಿ ಆಯ್ಕೆಯಿದ್ದೀನಿ. ನನ್ನ ಒಂದು ಗೆಲುವಿಗೆ ಕಾರಣ ಇರತಕ್ಕಂಥ ಪರೋಕ್ಷವಾಗಿ ಕಾಂಗ್ರೆಸ್ ಸದಸ್ಯರು ಮತ್ತು JDSನ ಸದಸ್ಯರಿಂದ ಈ ದಿನ ನಾನು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದೀನಿ. ಮುಂದಿನ ದಿನಗಳಲ್ಲಿ ಎಲ್ಲ ಒಂದು ಸಹಕಾರದಿಂದ ಅಭಿವೃದ್ಧಿ ಕಡೆ ಪ್ರಯತ್ನ ಮಾಡ್ತೀನಿ. ಸರ್, ಇವಾಗ ಇಲ್ಲಿ ಸ್ಥಳೀಯ ಶಾಸಕರು ಏನಾದರೂ ನಿಮ್ಮ ಬೆಂಬಲ ಇತ್ತಾ ಇಲ್ವಾ? ಸ್ಥಳೀಯ ಶಾಸಕರ ಬೆಂಬಲ ಖಂಡಿತವಾಗಲೂ ನಾನು ಕೂಡ ಹಿಂದೆ ಅವರು MLA ಚುನಾವಣೆಯಲ್ಲಿ ನಾನು ಕೂಡ ಸಹಕಾರ ಕೊಟ್ಟು ಚುನಾವಣೆಯಲ್ಲಿ ಪ್ರಚಾರ ಮಾಡಿ ಅವ್ರನ್ನ ಜಯಶಾಲಿ ಆಗೋಕ್ಕೆ ನಾನು ಕೂಡ ನನ್ನದು ಒಂದು ಕಿರಿದಾದ ಒಂದು ಪಾತ್ರ ಇದೆ ಅವ್ರದ್ದು ಅಭಿವೃದ್ಧಿಗೆ, ಅವ್ರ ಮತ್ತು ಅವ್ರದ್ದು ಜಯಶಾಲಿ ಆಗೋದ್ರಿಂದ. ಜೊತೆಗೆ ಈ ಒಂದು ಮುಖಂಡರು ಏನಿದ್ದಾರೆ, ನಮ್ಮ ಸ್ಥಳೀಯ ಮುಖಂಡರು, ಕಾಂಗ್ರೆಸ್ ಮುಖಂಡರು, ಅವರ ಒಂದು ದುರಾಡಳಿತದಿಂದ, ಅವರ ಒಂದು ದುರ್ವರ್ತನೆಯಿಂದ ನಾನು ಆಚೆ ಇದ್ದು ನಾನು ಪಂಚಾಯಿತಿಗೆ ಅಭಿವೃದ್ಧಿನಲ್ಲಿ ಎಲ್ಲರ ಸದಸ್ಯರಿಗೂ ಮತ್ತು ಅಧ್ಯಕ್ಷರಿಗೆಲ್ಲ ಸಹಕಾರ ಕೊಟ್ಕೊಂಡು ಬಂದಿದ್ದೀನಿ ಕೂಡ. ಇವತ್ತಿಗೂ ಕೂಡ ನನ್ನ ಉಪಾಧ್ಯಕ್ಷರು ಮಾಡೋದಕ್ಕೆ ಏನೆಲ್ಲ ಕುತಂತ್ರಗಳು ಬಳಸಿದ್ರು, ಬಟ್ ಅದು ಆಗ ಸಾಧ್ಯ ಆಗಲಿಲ್ಲ. ಅವರಿಗೆ ಎಲ್ಲರ ಒಂದು ಸದಸ್ಯರು ಯಾವಾಗ ನನಗೆ ಒಲವು ತೋರಿಸಿದ್ರು, ಅವರೊಂದು ಸಹಕಾರದಿಂದ ನಾನು ಇದನ್ನು ಉಪಾಧ್ಯಕ್ಷರು ಆಯ್ಕೆ ಆಗಿದ್ದೆ ಅಂತ ಹೇಳ್ತೀನಿ. ಸರ್, ನೀವು MLA ಎಲೆಕ್ಷನಲ್ಲಿ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಿದ್ರಿ ಅಂತ ಹೇಳ್ತಾ ಇದ್ದೀರಾ. ಸ್ಥಳೀಯ ಶಾಸಕರಿಗೆ ಇವಾಗ ಆಗಿರ್ತಕ್ಕಂಥ ವೆಂಕಟೇಶ್ ಅವರಿಗೆ, ಆಮೇಲೆ ನಮ್ಮ ಮಾಜಿ ಶಾಸಕ ವೆಂಕಟಣ್ಣಪ್ಪವ್ರಿಗೆ, ಅವ್ರಿಗೆ ಸಪೋರ್ಟ್ ಮಾಡಿದ್ರಿ ಅಂತ ಹೇಳ್ತಾ ಇದ್ದೀರಾ. ಇವಾಗ ನಿಮ್ಗೆ ಸಪೋರ್ಟ್ ಮಾಡಿದ್ರೆ ಇಲ್ವಾ ಸರ್ ಯಾರಿಗೆ ಈ ಉಪಾಧ್ಯಕ್ಷ ಸ್ಥಾನಕ್ಕೆ? ಇಲ್ಲ, ಈ ಉಪಾಧ್ಯಕ್ಷ ಸ್ಥಾನದಲ್ಲಿ ಖಂಡಿತವಾಗ್ಲೂ ನಮ್ಮ ಶಾಸಕರ ಸಹಕಾರ ಯಾವುದೇ ಕಾರಣಕ್ಕೊಂದು ನಯಾ ಪೈಸೆ ಕೂಡ ಇಲ್ಲ ನನಗೆ. ನಾನು ಒಂದು ನನ್ನ ಒಂದು ಬ್ಯೂರೋ ರಿಪೋರ್ಟ್ ಶಿವಾನಂದ್, ಭಾರತ ವೈಭವ ನ್ಯೂಸ್, ಪಾವಗಡ. Thanks
Thanks for watching. Read, discuss, and debate with editor Dr. Yan Prashant Rao. Wanted reporters in print, digital, and visual media for Bharat Vaibhav Daily Newspaper, BV News 5 Channel, and BV Fast Web News from all the talukas of Karnataka, Goa, and Maharashtra. If interested, send your resume to 9019229369.